ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್, ಅಕ್ಕ ಬಾವ ಒಂದಾಗಿ ಮತ್ತೆ ಅವರಿಬ್ರನ್ನ ಎಲ್ಲರೂ ಒಪ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು? ಅವ್ರನ್ನ ಒಂದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ದಾಗ್ಲೆಲ್ಲ ಏನೋ ದೊಡ್ಡ ಅನಾಹುತ ಆಗುತ್ತೆ ಅಂತ ಭಯ ಆಗ್ತಿದೆ. ನೇರವಾಗಿ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅಜ್ಜಿಗಿಲ್ಲ. ಹೇಳ್ದೆ ಮುಚ್ಚಿಟ್ರೆ ಯಾವತ್ತೋ ಒಂದಿನ ಹೊರಗೆ ಬಂದ್ರೆ ಅದು ತುಂಬಾ ಕೆಡ್ದಾಗ ಕಾಣಿಸುತ್ತೆ ಸರ್. ಸತ್ಯನ ಮುಚ್ಚಿಟ್ಟು ಸುಳ್ಳಿನ ಗೋಡೆ ಕಟ್ಟಿದೀವಿ ಅಂತ ಹೇಳಿದ್ರಲ್ಲ ಸರ್, ಅದರಿಂದ ಹೇಗೆ ಆಚೆ ಬರೋದು? ಆಗಿದಾಗ್ಲಿ ಅಂತ ನಾನೇ ಹೋಗಿ ಹೇಳ್ಬಿಡ್ಲಾ? ಅಯ್ಯಯ್ಯೋ, ನಮ್ ವಿಷಯ ಹೇಳುವಾಗ ಅವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರೆ ಬೇಡ ಬೇಡ ಬೇಡ, ಅಕ್ಕನ ಹತ್ರ ಹೇಳ್ಸೋದೇ ಬೆಸ್ಟು. ನಾನೊಬ್ಳು ಪೆದ್ದಿ. ನಮ್ ವಿಷಯನ ಅವಳು ಫಸ್ಟ್ ಹೇಗೆ ಹೇಳ್ತಾಳೆ? ಅವಳು ಹೊಟ್ಟೆಲಿ ಮಗು ಇರೋ ವಿಚಾರನ ಫಸ್ಟ್ ಹೇಳಿದ್ರೆ ಅದು ಕಷ್ಟನೇ ಅಲ್ವಾ? ಅವಳಾದ್ರೂ ಏನ್ ಮಾಡ್ತಾಳೆ? ನಿನಗೆ ಏನಾಗಿದೆ? ತಲೆ ಬುಡ ಇಲ್ದೆ ಏನೇನೋ ಮಾತಾಡ್ತಿದ್ದೀನಿ. ಸರ್, ನೀವಾದ್ರೂ ಏನಾದ್ರೂ ಐಡಿಯಾ ಕೊಡಿ. ಯಾಕೆ ಸುಮ್ಮನೆ ಇದ್ದೀರಾ? ಯಾಕೆ ಸರ್ ಏನು ಮಾತಾಡ್ತಿಲ್ಲ? ಆಚೆಗ ಪಿಕ್ನಿಕ್ ಅಂತ ಅಂದ್ರೆ ನಾವು 4 ಜನ ಎಲ್ಲಾದ್ರೂ ಆಚೆ ಹೋಗೋಣ ಅಂತ. ಅಲ್ಲ, ಏನಕ್ಕೆ? ನಾವ್ ಅಲ್ಲಿಗೆ ಹೋಗಿ ಏನ್ ಮಾಡೋದು? ನಿತ್ಯ ಮತ್ತೆ ತೇಜಸ್ ಮದುವೆ ಮಾಡ್ಸೋದಕ್ಕೆ. ಏನಾ? ಅವರಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಇಷ್ಟ ದಿನ ಯಾರೋ ಮಾಡಿದ ತಪ್ಪಿಗೆ ಇದೆಲ್ಲ ಆಯ್ತು. ಈಗ ಎಲ್ಲ ಸರಿ ಹೋಗ್ತಿದೆ ಅಲ್ವಾ? ಹೇಗೋ ಮಗುಗೂ ತಂದೆ ತಾಯಿ ಸಿಗ್ತಾರೆ. ಹಾಗಂದ್ಮೇಲೆ ಮದುವೆ ಮಾಡ್ಸೋದೇ ಸರಿ ಅಲ್ವಾ? ಎಲ್ಲ ಯೋಚನೆ ಮಾಡ್ತಿದ್ರೆ ಇದೇ ಸರಿ ಅನ್ಸುತ್ತೆ. ನಾವ್ ಹೀಗೆಲ್ಲ ಮಾಡ್ತಿರೋದು ಅಜ್ಜಿಗೆ ಏನಾದ್ರು ಗೊತ್ತಾದ್ರೆ ಇನ್ನೂ ದೊಡ್ಡ ಎಡವಟ್ಟಾಗುತ್ತಂತ ಭಯ ಆಗ್ತಿದೆ ಸರ್. ನಾವು ಇದಕ್ಕೇನಾದ್ರೂ ಪ್ಲಾನ್ ಮಾಡಬೇಕು. ಅವರಿಬ್ಬರನ್ನು ಮನೆಯವ್ರ ಹತ್ರ ಮಾತಾಡ್ಸೋಣ. ಅವರಿಬ್ರು ಜೊತೆಲಿರಿದ್ರೆ ಖುಷಿಯಾಗಿರ್ತಾರೆ ಅಂತ ಅರ್ಥ ಮಾಡ್ಸೋಣ. ಹಾಗೆಲ್ಲ ಒಪ್ಕೋತಾರೆ. ನಿಧಿ, ನನ್ನ ನಂಬಿ, ನಾವು ಹೀಗೆ ಮಾಡಿದ್ರೆ ಎಲ್ಲ ಸುಲಭದಲ್ಲಿ ಸರಿ ಹೋಗುತ್ತೆ. ನಾವು ನಮ್ಮೇಲೆ ನಂಬಿಕೆ ಇಟ್ಕೋಬೇಕಷ್ಟೆ. ಕರುನಾಡ ಕಣ್ಣ